ಎಲ್ಲ ನನ್ನ ಸ್ನೇಹಿತ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು. ನಾನು ಮೂಲತಃ ಕದ್ರಮಂಗಲ ಗ್ರಾಮ, ಚನ್ನಪಟ್ಟಣ ತಾಲೂಕಿಂದ. ನನ್ನದೊಂದು ಸಮಸ್ಯೆಗಳನ್ನು ಈ ವಿಡಿಯೋದ ಮುಖಾಂತರ ನನ್ನೆಲ್ಲ ಸ್ನೇಹಿತ ಬಂಧುಗಳಿಗೆ ತಿಳಿಸಲು ಇಚ್ಛೆಪಡ್ತೀನಿ. ನಾವು ಸಾಕಷ್ಟು ನಮ್ಮ ಭಾರತದಾದ್ಯಂತ, ಕರ್ನಾಟಕದಾದ್ಯಂತ ದೇವಾಲಯಗಳ ಒಂದು ಸಮಸ್ಯೆಗಳ ಬಗ್ಗೆ, ಇವತ್ತು ದೊಡ್ಡ ದೊಡ್ಡ ದೇವಾಲಯಗಳ ಕೆಲಸಗಳು, ಅದರ ವಿಚಾರ ಇದೆಲ್ಲ ಮುಜರಾಯಿ ಇಲಾಖೆ ವಹಿಸ್ಕೊಂಡಿದೆ. ಮತ್ತು ಅದರ ದಿನನಿತ್ಯದ ಸೌಕರ್ಯಗಳನ್ನು ಹಾಗೂ ಅಲ್ಲಿ ಪೂಜಾ ಕಾರ್ಯಗಳನ್ನು ನಿರ್ವಹಿಸುವಂತಹ ಅರ್ಚಕರುಗಳಿಗೆ ಕೊಡುವಂತಹ ಅನುದಾನ ಇದೆಲ್ಲ ಸರ್ಕಾರ ಇವಾಗ ಅವ್ರಿಗೆ ಸ್ಯಾಲ್ರಿ ಮುಖಾಂತರ ಕೊಡ್ತಾಯಿದೆ. ಅವರ ಜೀವನ ಸರಾಗವಾಗಿ ನಡೀತಾ ಇದೆ. ಇದು ಯಾವ ಪ್ರಶ್ನೆ, ಇದು ಯಾರಿಗೂ ಸಮಸ್ಯೆ ಆಗ್ತಿಲ್ಲ. ಅಟ್ಲೀಸ್ಟ್ ಅವ್ರ ಜೀವನ ನಡೆಸುವಷ್ಟು ಒಂದು ಅವ್ರಿಗೆ ಸರ್ಕಾರ ಈ ತಸ್ತೀಕ್ ಅನ್ನೋ ದುಡ್ಡನ್ನು ಮತ್ತು ಅವರಿಗೆ ಸ್ಯಾಲ್ರಿ ಅಂತ ಇಂತಿಷ್ಟಂತೂ ನಿಗದಿ ಮಾಡಿದೆ. ನಾನು ಇವತ್ತು ಯಾರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಗ್ರಾಮಗಳಿವೆ. ಎಂತೆಂಥ ಕುಗ್ರಾಮಗಳಿವೆ ಅಂತ ಅನ್ನೋದಾದರೆ, ಇವತ್ತು ಇಂದಿನ ನಮ್ಮ ಪೂರ್ವಜರು ಒಂದು ದೇವಸ್ಥಾನಕ್ಕೆ, ಅದಕ್ಕೆ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸೋಕ್ಕೋಸ್ಕರನೇ ಅರ್ಚಕ ಕುಟುಂಬಗಳನ್ನು ಅಲ್ಲಿಗೆ ನಿಯಮ ಮಾಡಿದರು. ಇವರು ಕಷ್ಟನೋ ಸುಖನೋ ಅವರ ಕಾಯಕವನ್ನು ಎಷ್ಟು ಅವರ ಕೈಲಿ ಏನಾಗುತ್ತೆ ಅದನ್ನು ಪಾಲನೆ ಮಾಡ್ತಾ ಇಲ್ಲಿವರೆಗೂ ತಳ್ಕೊಂಡು ಬಂದಿದ್ದಾರೆ. ಆದರೆ ಈಗ ಸಮಾಜ ಬದಲಾದಂತೆ ಅವ್ರಿಗೂ ಕೂಡ ಜೀವನ ನಡೆಸಬೇಕಾದ್ರೆ ಇವತ್ತಿನ ಸಮಾಜದಲ್ಲಿ ಹಿಂದೆ ಬೇರೆಲ್ಲ ವ್ಯವಸ್ಥೆಗಳಿತ್ತು. ಅವ್ರಿಗೆ ದಿನನಿತ್ಯದ ಆಹಾರಕ್ಕೋಸ್ಕರ ದವಸ ಧಾನ್ಯಗಳನ್ನು ಕೊಡುವಂಥದ್ದು, ಅದು ಇದು ಎಲ್ಲ ಭಕ್ತಿ ಭಾವನೆ ಎಲ್ಲ ಹೆಚ್ಚಾಗಿದ್ದಂಥ ಕಾಲದಲ್ಲಿ ಯಾವುದೇ ಸಮಸ್ಯೆ ಕಾಣಿಸ್ತಾ ಇರಲಿಲ್ಲ. ಆದರೆ ಈಗ ಭಕ್ತಿ ಭಾವನೆ ಅನ್ನೋದು ಏನಾಗಿದೆ ಅನ್ನೋದು ಸಮಾಜಕ್ಕೆ ಗೊತ್ತಿರೋ ವಿಷಯ, ನಾನೇನು ಹೇಳಬೇಕಾಗಿಲ್ಲ. ಅದೇ ಸರ್ಕಾರಗಳು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಿಲ್ಲ ಅಂತ, ಎಲ್ಲ ಸಮಾಜದಲ್ಲಿ ಹಿಂದುಳಿದವರ ಬಗ್ಗೆ ತಾವು ಅಷ್ಟೊಂದು ಚಿಂತನೆ ತಮ್ಮಗಳು ಕಾಣುತ್ತೆ. ಒಂದೊಂದು ಇವತ್ತು ಒಂದು ಗ್ರಾಮಗಳಲ್ಲಿ ಒಂದು ಜಾತಿ ಅನ್ನೋಂಥ ಇರುತ್ತೆ. ಆ ಜಾತಿಗೆ ಸಾಕಷ್ಟು ಜನ ಬೆಂಬಲ ಇರುತ್ತೆ. ಆದರೆ ಈ ಬ್ರಾಹ್ಮಣ ಕುಟುಂಬ ವರ್ಗದವರು ಒಂದು ಊರಿನಲ್ಲಿ ಒಂದು ಕುಟುಂಬ ಇರುತ್ತೆ. ಅವ್ರಿಗಾಗೋ ಸಮಸ್ಯೆನ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಹೇಳ್ಕೊಂಡ್ರೆ ಅವ್ರು ಕೇಳೋಂಥ ಸ್ಥಿತಿಲಿರಲ್ಲ. ನಾವು ಹೇಳ್ಕೊಂಡ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೋ ಅನ್ನೋದು ನಮ್ಮ ಸಂಕೋಚ ಸ್ವಭಾವ. ಸರ್ಕಾರಗಳು ಆ ಒಂದು ಕುಟುಂಬನ ಎಷ್ಟು ಕಡೆಗಣಿಸಿದೆ ಅಂತಂದರೆ, ಸಾಕಷ್ಟು ಊರುಗಳಲ್ಲಿ ಅವರ ಜೀವನ ನಿರ್ವಹಣೆಗೋಸ್ಕರ ಏನು ಕೆಲಸ ಮಾಡೋಕ್ಕೆ, ಈಗ ಇವರ ಒಂದು ಕಾಯಕವನ್ನು ಒಂದು ಮೇಲ್ದರ್ಜೆಯಲ್ಲಿ ನೋಡ್ತಾ ಇರೋಂಥ ಜನರು, ಇವರು ಹೋಗಿ ಹೊರಗಡೆ ಕುಂತು ಕೂಲಿ ಮಾಡೋಕ್ಕಾಗಲ್ಲ. ಕೂಲಿ ಮಾಡಿ ಅವ್ನು ಪೂಜೆ ಮಾಡೋಕ್ಕೆ ಬಂದರೆ ಅವನಿಗೆ ಎಳ್ಳಷ್ಟು ಬೆಲೆ ಕೊಡಲ್ಲ ಜನ. ಇವತ್ತು ಒಬ್ಬ ಪುರೋಹಿತ ಅನ್ನೋದಾಗಲಿ, ಒಂದು ಅರ್ಚಕ ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಗಮನಿಸಿದ್ದಂಥ ನಮ್ಮ ಸಮಾಜ, ಈಗ ಅವ್ರಿಗೂ ಒಂದು ಜೀವನ ಇದೆ. ಅವ್ರ ಜೀವನ ನಡೆಸಬೇಕಾದಾಗ ಹಣಕಾಸಿನ ವ್ಯವಸ್ಥೆ ಬೇಕು. ಅವರ ಕಾಯಕದಲ್ಲಿ ಅಷ್ಟು ಹಣ ಸಿಗ್ತಾ ಇರಲ್ಲ. ಇದು ನನ್ನ ಸಮಸ್ಯೆ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ನಾನು ಎಲ್ಲ ನನ್ನ ವರ್ಗದ ಜನಗಳು, ಹಳ್ಳಿಯ ಕುಗ್ರಾಮಗಳಲ್ಲಿರುವಂತಹ ಅವರಿಗೆ ಅವರೆಲ್ಲವರ ಕಷ್ಟವನ್ನು ನಾನು ನೋಡಿ, ನಾನು ಈ ವಿಡಿಯೋ ಮುಖಾಂತರ ಎಲ್ಲರೂ ಅವರವರ ಸಮಸ್ಯೆಗಳನ್ನು ಹೇಳ್ಕೊತಾ ಇರಬೇಕಾದ್ರೆ, ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋರೇ ಇರಲ್ಲ. ಹೇಳ್ಕೊಳ್ದೆ ಹೋದರೆ ಯಾರಿಗೂ ಗೊತ್ತೂ ಆಗೋದಿಲ್ಲ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನಾನು. ಸರ್ಕಾರಗಳು ಹಳ್ಳಿಯಲ್ಲಿ ಕುಗ್ರಾಮಗಳಲ್ಲಿರುವಂತಹ ಅರ್ಚಕ ಕುಟುಂಬಗಳನ್ನು ಗಮನಿಸಬೇಕು. ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿದೆ. ಇವತ್ತು ಬೇರೆ ವರ್ಗದಲ್ಲಿರುವಂಥ ಕೆಳಮಟ್ಟದಲ್ಲಿದ್ದಾರೆ ಅಂತ ನೀವು ಯಾರನ್ನು ಬಿಂಬಿಸ್ತಾ ಇದ್ದೀರೋ, ಅವ್ರಿಗೆ ಸಾಕಷ್ಟು ಸವಲತ್ತುಗಳು ಕೊಟ್ಟಾಗಿದೆ ಆಲ್ರೆಡಿ. ಇವತ್ತು ನೀವು ಗಮನಿಸಬೇಕಾಗಿರೋದು,
ನಾನು ಬ್ರಾಹ್ಮಣರಿಗೆ ಕೊಡಿ ಅಂತ ನಾನು ಯಾವುದು ಕೇಳ್ಕೊತಲ್ಲ, ಆದರೆ ಬ್ರಾಹ್ಮಣರಲ್ಲಿ ಒಂದೊಂದು ಕುಟುಂಬಗಳು ಹಳ್ಳಿಯಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರು ಯಾರ ಹತ್ರ ಹೇಳ್ಕೊಳಕ್ಕಾಗ್ತದಂಥ ಸಮಸ್ಯೆ ಬಂದಿದೆ. ನೀವು ಒಂದ್ಸಲಿ ಕರ್ನಾಟಕದಾದ್ಯಂತ ತನಿಖೆ ಮಾಡಿ, ಅದ್ರ ಬಗ್ಗೆ ಸರ್ವೆ ಮಾಡಿ, ಯಾವ ರೀತಿ ಸಮಸ್ಯೆ ಇದೆ ಅವ್ರ ಬಗ್ಗೆ ಅನ್ನೋದನ್ನು ನಿಮಗೆ ನೀವೇ ಅರ್ಥ ಮಾಡ್ಕೋಬೋದಾಗಿದೆ. ಜೀವನವನ್ನು ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ಕುಟುಂಬಗಳು ಈ ಕಡೆ ಪೂಜೆ ಮಾಡೋಕ್ಕೆ ಅವ್ರ ಕೈಲಿ ಮಾಡಬೇಕು, ಅದನ್ನು ಬಿಟ್ಟು ಹೋಗಿ ಬೇರೆ ಕೆಲಸ ಮಾಡೋಕ್ಕೆ ಹೋದ ಅಂತಂದರೆ ಜನಗಳಲ್ಲಿ ಅವರು ಬೆರೆತು ಮಾಡೋಕ್ಕೆ ಹೋದಾಗ ಇವರು ಅದನ್ನು ಖಂಡನೆ ಮಾಡ್ತಾರೆ. ಮತ್ತು ಅವ್ರ ಜೀವನ ಮಾಡೋದಾದರೂ ಹೇಗೆ? ಸಮಾಜದಲ್ಲಿ ದೇವಸ್ಥಾನಗಳಿಂದ ಸಾಕಷ್ಟು ಅನುದಾನಗಳು ಕರ್ನಾಟಕ ಸರ್ಕಾರಕ್ಕೆ ಬಂದು ಬೊಕ್ಕಸಕ್ಕೆ ಬೀಳ್ತಾ ಇದೆ. ಅದನ್ನು ಈ ಥರ ಗ್ರಾಮದಲ್ಲಿ ಇಂಥ ಅರ್ಚಕ ಕುಟುಂಬಗಳಿಗೆ ತಾವುಗಳು ಸರ್ವೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ, ಮತ್ತು ದೇವಸ್ಥಾನಗಳು ಶಿಥಿಲ ವ್ಯವಸ್ಥೆಗಳು ತಲುಪಿಟ್ಟಿದ್ದೇವೆ. ದೇವಸ್ಥಾನದಲ್ಲಿ ಇವತ್ತು ಈಗಿನ ಕಾಲದಲ್ಲಿ ಎಲ್ಲ ಮನೆಗಳು ಒಂದು ಸಮೃದ್ಧಿಯಾಗಿ ಎಲ್ಲರೂ ಸರ್ಕಾರಗಳಿಂದ ಅನುದಾನ ತಗೊಂಡು ಎಲ್ಲ ದೇವಸ್ಥಾನಗಳೆಲ್ಲ ರೆಡಿಯಾಗಿದೆ. ಆದರೆ ಕೆಲವೊಂದು ದೇವಸ್ಥಾನಗಳು ಸ್ಥಿತಿಗತಿಗಳನ್ನು ನೋಡೋಕ್ಕಾಗಲ್ಲ. ನಾವು ಆ ದೇವಸ್ಥಾನಗಳಿಗೆ ಸರಿ ಮಾಡಿ ದೇವಸ್ಥಾನದ ದುಡ್ಡುಗಳನ್ನು, ದೇವಸ್ಥಾನದ ಹಣಕಾಸಿನ ದುಡ್ಡನ್ನು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ, ಅಲ್ಲಿ ಮಾಡುವ ಅರ್ಚಕರಿಗೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸುವಂಥ ಸಿಬ್ಬಂದಿಗಳಿಗೆ ತಾವು ಮುಡುಪಾಗಿಡಬೇಕು. ಅದರ ಮೇಲೆ ಬಂದಂಥ ಹಣವನ್ನು ಬೇರೆ ಇನ್ಯಾವುದೇ ಒಳ್ಳೆಯ ಕೆಲಸಗಳಿಗೆ, ಸನಾತನ ಹಿಂದೂ ಧರ್ಮಕ್ಕೆ ಅದರ ಬೆಳೆಸುವ ನಿಟ್ಟಿನಲ್ಲಿ ತಾವು ಬಳಸ್ಕೋಬೋದು. ಇದನ್ನು ನಿಗದಿಪಡಿಸಿ ಆ ದುಡ್ಡನ್ನು ಇದಕ್ಕೆ ಇಂತಿಷ್ಟು ಕೊಡಬೇಕಾಗಿದೆ ಅಂತ, ಇದನ್ನು ತಗೊಂಡೋಗಿ ಬೇರೆ ಯಾವುದೋ ಮೂಲದಲ್ಲಿ ಯಾರಿಗೂ ಕೊಟ್ಟು ನಾನು ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಬರುವಂತಹ ದುಡ್ಡು, ಮುಸ್ಲಿಂ ಧರ್ಮದಲ್ಲಿ ಬರುವಂತಹ ದುಡ್ಡು, ಇವೆಲ್ಲ ಅವರವರ ಯಾವುದೇ ಸರ್ಕಾರಕ್ಕೆ ಹೋಗಲ್ಲ. ಅವ್ರು ಬರೋ ದುಡ್ಡು, ಅವ್ರ ಸಂಪಾದನೆ, ಅವರು ದೇವಸ್ಥಾನ, ಅವರ ಚರ್ಚು ಮಸೀದಿಗಳಿಗೆ ಬರುವಂಥ ದುಡ್ಡು ಅದನ್ನು ಯಾರು ಅವರವರೇ ಯೂಸ್ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡ್ಕೋತಾ ಇದ್ದಾರೆ. ಬಟ್ ಹಿಂದೂ ಧರ್ಮದಲ್ಲಿ ಆಗಿಲ್ಲ. ದೇವಸ್ಥಾನಗಳ ದುಡ್ಡು ಯಾವ ಒಂದು ಅಭಿವೃದ್ಧಿ ಹೊಂದಿರುವಂತಹ ಹಣಕಾಸಿನಲ್ಲಿ ಮುಂಚೂಣಿಯಲ್ಲಿರುವಂಥ ದೇವಸ್ಥಾನಗಳನ್ನು ನೀವು ವಶಪಡಿಸ್ಕೊಂಡು ಗೌರ್ಮೆಂಟಿಗೆ ದುಡ್ಡು ಕೊಡ್ತಾಯಿದ್ದಾರೆ. ಆ ಗೋರ್ಮೆಂಟಿಂದ ಎಲ್ಲೋಗ್ತದೆ ಹಣಕಾಸು? ಅಟ್ಲೀಸ್ಟು ದೇವಸ್ಥಾನಗಳ ಅಭಿವೃದ್ಧಿ, ನಮ್ಮ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ದೇವಸ್ಥಾನಗಳ ಒಂದು ಸ್ಥಿತಿಗತಿಗಳನ್ನು ನಾವು ಯಾವ ರೀತಿ ಕೊಡಬೇಕಾಗಿದೆ ಅಂತಂದರೆ, ಹಿಂದೆ ಮಹಾರಾಜರುಗಳು ದೇವಸ್ಥಾನಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂತಂದರೆ, ಇವತ್ತು ಸಾಕಷ್ಟು ಹಿಂದಿನ ಚೋಳರು ನಿರ್ಮಿಸಿದಂಥ ದೇವಸ್ಥಾನಗಳು ಇವತ್ತು ನಮಗೆ ಅಷ್ಟು ಕಣ್ಣಿಗೆ ತಟ್ಟುವಂತೆ ನಮಗೆ ಈಗಲೂ ಕಾಣಿಸ್ಕೊತಾವೆ. ಅದೇ ರೀತಿ ಶಿಥಿಲ ವ್ಯವಸ್ಥೆಯಲ್ಲಿರುವ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿ, ದಯವಿಟ್ಟು ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ತಮ್ಮ ಮುಂದೆ ಈ ಕಷ್ಟಗಳನ್ನು ನಮ್ಮ ಬ್ರಾಹ್ಮಣರ ಜನಾಂಗದಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಕೊತಾ ಇದ್ದೀನಿ. ಅನ್ಯಥಾ ಭಾವಿಸದೆ ಇನ್ನೊಬ್ಬರ ಕಷ್ಟವನ್ನು ತಿಳಿದು ನಾನು ಈ ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಭಾರತ್ ಮಾತಾ ಕಿ ಜೈ.